ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರದಿಂದ ಈಗೊಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಶಿಕ್ಷಕರ ಮರು ಹೊಂದಾಣಿಕೆಯನ್ನು ಮಾಡಿ ಈ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಸ್ನೇಹಿತರೆ, 2500 ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನು ಈಗ ಪರಿವರ್ತನೆಯನ್ನು ಮಾಡಲಾಗ್ತಾ ಇದೆ. ಹೊಸದಾಗಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬದಲು ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅಂದರೆ 2500 ಶಿಕ್ಷಕರನ್ನು ಮಾಹಿತಿ ತಂತ್ರಜ್ಞಾನ ಶಿಕ್ಷಕರನ್ನಾಗಿ ಈಗ ಪರಿವರ್ತಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಒಂದು ಮಹತ್ವದ ಮಾಹಿತಿ ಏನಿದೆ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪ್ರಸ್ತಾವನೆಯಲ್ಲಿ ಗಮನಿಸಬೇಕು ನೀವು. ಮೇಲೆ ಓದಲಾದ ಕ್ರಮಾಂಕ 1ರ ಆದೇಶದಲ್ಲಿ ರಾಜ್ಯದಲ್ಲಿರುವ ಆಯ್ದ ಸರ್ಕಾರಿ ಶಾಲೆಗಳನ್ನು ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 200 ಶಾಲೆಗಳನ್ನು ಹಾಗೂ ರಾಜ್ಯದ ಇತರೆಡೆ 500 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಿ ಹೆಚ್ಚುವರಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ 2026-27ನೇ ಸಾಲಿನಿಂದ 1ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣದ ಪರಿಚಯಿಸಲು ಆದೇಶಿಸಲಾಗಿರುತ್ತದೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ 200 ಶಾಲೆಗಳು ಮತ್ತು ಕರ್ನಾಟಕದ ಇತರೆ ಭಾಗದಲ್ಲಿ 500 ಶಾಲೆಗಳನ್ನು ಪಬ್ಲಿಕ್ ಶಾಲೆಗಳಾಗಿ ಕನ್ವರ್ಟ್ ಮಾಡಲಿ ಆದೇಶವನ್ನು ಹೊರಡಿಸಿತ್ತು. ಸ್ನೇಹಿತರೆ, ಆ ಕಾರಣದಿಂದ ನೋಡಿ 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲು ಆದೇಶವನ್ನು ಮಾಡಲಾಗಿತ್ತು. ಸೊ ಅದನಂತರ ನೋಡಿ, ಕ್ರಮಾಂಕ 2ರಲ್ಲಿ ಪತ್ರದಲ್ಲಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು 2017ನೇ ಸಾಲಿನಲ್ಲಿ ಒಟ್ಟು 1,26,170 ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಬಲದಲ್ಲಿ 1,946 ಶಾಲಾ ಮಾತೆಯರ ಹುದ್ದೆಗಳು ಮತ್ತು 849 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಮತ್ತು 2 ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಲಾಗಿದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಕ್ಕೆ ಸೇರಿಸಲಾಗಿದೆ. ಆದ ಕಾರಣ 2022ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಟ್ಟು ವೃಂದ ಬಲ 1,28,959 ಹುದ್ದೆಗಳಾಗಿರುತ್ತದೆ. 2024ರ ವೃಂದಬಲ ನಿಗದಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಬಲ ಒಟ್ಟು 1,20,707 ಆಗಿದ್ದು ಇವುಗಳಲ್ಲಿ ಮರು ಹಂಚಿಕೆಯ ನಂತರ 6,117 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಮೀಸಲು ಹುದ್ದೆಗಳಾಗಿರುತ್ತದೆ. ಇದೇ ಮುಂದುವರೆದು ನೋಡಿ, ಪ್ರಸ್ತುತ ಅಂದಾಜು 2,500 ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳನ್ನು ನೀಡಬೇಕಾಗಿರುತ್ತದೆ. ಸದರಿ ಹುದ್ದೆಗಳ ವೇತನ ಶ್ರೇಣಿ 44,425ರಿಂದ 83,700 ನಿಗದಿಪಡಿಸಲಾಗಬಹುದಾಗಿದ್ದು ಇದಕ್ಕಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮೀಸಲು ಹುದ್ದೆಗಳನ್ನು ಬಳಸಬಹುದಾಗಿದ್ದು ಮತ್ತು SRHM ಮತ್ತು HM ಹುದ್ದೆಗಳಿಗೆ ಬೋಧನೆಯೊಂದಿಗೆ ಆಡಳಿತಾತ್ಮಕ ಜವಾಬ್ದಾರಿಗಳು ಇರುವ ಕಾರಣ ವೇತನ ಶ್ರೇಣಿಯನ್ನು 41,300ರಿಂದ 81,800 ಹೊಂದಿರುವ ಮೀಸಲಿರುವ 6,117 ಬೋಧಕ ಹುದ್ದೆಗಳಾದ PST AM ಹುದ್ದೆಗಳಲ್ಲಿ 2,500 ಹುದ್ದೆಗಳನ್ನು ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನಾಗಿ ಪರಿವರ್ತಿಸಬಹುದಾಗಿರುತ್ತದೆ. ಇದರಿಂದಾಗಿ ಸರ್ಕಾರಕ್ಕೆ ವಾರ್ಷಿಕ 1,141.5 ಲಕ್ಷಗಳು ಹೆಚ್ಚುವರಿಯಾಗಿ ಅಗತ್ಯವಾಗಿರುವುದರಿಂದ ಮೇಲಿನ ಅಂಶಗಳನ್ನು ಪರಿಗಣಿಸಿ ರಾಜ್ಯದ ಅಂದಾಜು 2,500 ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳನ್ನು ನೀಡಲು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡುವಂತೆ ಕೋರಿರುತ್ತಾರೆ. ಸೊ ಅದರಂತೆ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ಆದೇಶ ಹೊರಡಿಸಿರ್ತಕ್ಕಂಥ ಸಂಖ್ಯೆ ಮತ್ತು ದಿನಾಂಕವನ್ನು ನೀವು ಗಮನಿಸ್ಬೋದು. ಇದೆ 8ನೇ ತಾರೀಕು ಜೂನ್. ಸೊ ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ವೃಂದವನ್ನು ಸೂಚಿಸಿ ಮರು ಹೊಂದಾಣಿಕೆ ಅಥವಾ ಮರು ಹಂಚಿಕೆಯ ನಂತರ ಉಳಿದ 6,117 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಲ್ಲಿ 2,500 ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನಾಗಿ ನೋಡಿ, ಅವರಿಗೆ ವೇತನ ನಾನು ಆವಾಗಲೇ ಹೇಳ್ದಂಗೆ ಇಷ್ಟಿರುತ್ತೆ, ಪರಿವರ್ತಿಸಿ ಆದೇಶಿಸಲಾಗಿದೆ. ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ವೃಂದಕ್ಕೆ ಪ್ರತ್ಯೇಕವಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಲಾಗುವುದು. ಸೊ ಇದೇ 2,500 ಶಿಕ್ಷಕರಿಗೆ ನೋಡಿ
ಪ್ರತ್ಯೇಕವಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಲಾಗುತ್ತೆ. ಸೊ ಇರುವಂಥ ಶಿಕ್ಷಕರಲ್ಲೇ ಈಗ ಅಡ್ಜಸ್ಟ್ ಮಾಡಿ 2500 ಶಿಕ್ಷಕರನ್ನು ಮಾಹಿತಿ ತಂತ್ರಜ್ಞಾನ ಶಿಕ್ಷಕರನ್ನಾಗಿ ಈಗ ಮರು ಹೊಂದಾಣಿಕೆ ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ರಾಜ್ಯಪಾಲರ ಆದೇಶಾನುಸಾರ ಈಗ ಇದು ಜಾರಿ ಆಗಲಿದೆ ಸ್ನೇಹಿತರೆ. ಸೊ ಇದಿಷ್ಟು ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.